ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಗೆ ಉದ್ಯಮ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಮೊದಲಿಗೆ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಫಸ್ಟ್ ಆಪ್ಷನ್ ಐತಲ್ಲ, ಫಾರ್ ನ್ಯೂ ಎಂಟರ್ಪ್ರಿನಿಯರ್ಸ್, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲೇ ಇರುತ್ತೆ ಆಧಾರ್ ನಂಬರ್ ಹಾಕಬೇಕು ಅಪ್ಲಿಕೆಂಟ್ದು. ಆಮೇಲೆ ಅವ್ರದ್ದು ನೇಮ್ ಹಾಕ್ಬೇಕು ಆ್ಯಸ್ ಪರ್ ಆಧಾರ್. ಆಮೇಲೆ ವ್ಯಾಲಿಡೇಟ್ ಆ್ಯಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಒಂದು OTP ಹೋಗ್ತದೆ ಆಧಾರ್ ನಂಬರ್ಗೆ. ಸೊ ಅದು OTP ಅಷ್ಟು ಹಾಕಿಲ್ಲ, ವ್ಯಾಲಿಡೇಟ್ ಮಾಡಬೇಕು. ಓಕೆ, ಈಗ ಪ್ಯಾನ್ ವೆರಿಫಿಕೇಷನ್ ಕೇಳ್ತೈತಿ. ಇಲ್ಲಿ ನಿಮ್ಮದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊರಿ. ಆಮೇಲೆ ಪ್ಯಾನ್ ನಂಬರ್ ಹಾಕಬೇಕು. ನೇಮ್ ಆಫ್ ಪ್ಯಾನ್ ಹೋಲ್ಡರ್ ಅಂದ್ರೆ ಅವ್ರ ಹೆಸರು ಹಾಕಬೇಕು. ಪ್ಯಾನ್ ಒಳಗೆ ಏನು ಹೆಸರು ಐತಲ್ಲ ಅದು. ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಟಿಕ್ ಮಾರ್ಕ್ ಕ್ಲಿಕ್ ಮಾಡಬೇಕು. ಆಮೇಲೆ ಪ್ಯಾನ್ ವ್ಯಾಲಿಡೇಟ್ ಅನ್ನ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೇಮ್ ಪ್ಯಾನ್ ಅನ್ನು ವೆರಿಫಿಕೇಷನ್ ವೆರಿಫೈ ಆಗ್ತದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಇದಾದಮೇಲೆ ಇದು ಫಾರ್ಮ್ ಓಪನ್ ಆಗ್ತೈತಿ. ಸೊ ಇಲ್ಲಿ ನಿಮ್ದು GST ಇತ್ತಂದ್ರೆ ರಿಲೈಸ್ ಮಾಡೋದು, ಇಲ್ಲಾಂದ್ರೆ ನೋಡೋದು ನಿಮ್ದು ಏನಾರು GST ಐತಿ ಬಟ್ ಎಕ್ಸಮ್ಟ್ ಇದ್ರೆ ಎಕ್ಸಮ್ಟ್ ಮೇಲೆ ಕ್ಲಿಕ್ ಮಾಡೋದು. GST ಎಸ್ ಮಾಡ್ತೇನೆ ಈಗ. ಆಮೇಲೆ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು ಅಪ್ಲಿಕೆಂಟ್ದು. ಆಮೇಲೆ ಇಮೇಲ್ ID ಹಾಕಬೇಕು ಅವ್ರದ್ದು ಅಪ್ಲಿಕೆಂಟ್ದು. ಇದಾದಮೇಲೆ ಸೋಷಲ್ ಕ್ಯಾಟಗರಿ ಯಾವುದೈತಿ ಅದು ಹಾಕ್ಬೇಕು ಅವ್ರದ್ದು. ಅಂದ್ರೆ ಜನರಲ್, SC ST OBC ಯಾವ್ದು ಬರ್ತದೆ ಅದು ಟಿಕ್ ಮಾಡಬೇಕು. ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮ್ಯಾಗ ಸ್ಪೆಷಲಿ ಏಬಲ್ಡ್ ಇದ್ರೆ ಅದೊಂದು ಹೆಸರನ್ನ ಮಾಡಿರಿ. ಇದಾದಮೇಲೆ ನೇಮ್ ಆಫ್ ಎಂಟರ್ಪ್ರೈಸ್ ಹಾಕ್ಬೇಕಿಲ್ಲ, ನಿಮ್ಮ ಫರ್ಮ್ ನೇಮ್ ಹಾಕ್ಬೇಕಾಗ್ತದೆ. ಎಲ್ಲೂ ಅದನ್ನ ಸೇಮ್ ಹಾಕ್ಬೇಕಿಲ್ಲ, ಪ್ಲಾಂಟ್ ನೇಮು ಇದನ್ನ ಕಾಪಿ ಮಾಡಿ ನಾನು ಪೇಸ್ಟ್ ಮಾಡತ್ತೀನಿ. ಸೊ ಆ್ಯಡ್ ಪ್ಲಾಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದಕ್ಕಿಂತ ಜಾಸ್ತಿ ಅಡಿಷ್ನಲ್ ನೇಮ್ ಇತ್ತಂದ್ರೆ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಆ್ಯಡ್ ಮಾಡ್ಕೋಬೋದು. ಈಗ ನೀವು ಲೊಕೇಶನ್ ಆಫ್ ಪ್ಲಾಂಟ್ಸನ್ನು ಹಾಕಬೇಕು. ಯೂನಿಟ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಆಮೇಲೆ ಅಡ್ರೆಸ್ ಹಾಕತ್ತಿದೆ ನಾ ಈಗ. ಫುಲ್ ಅಡ್ರೆಸ್ ಹಾಕಬೇಕಿಲ್ಲ ವಿತ್ ಪಿನ್ ಕೋಡ್. ಸೊ ಇದನ್ನು ಸರ್ಟಿಫಿಕೇಟ್ ಮ್ಯಾಗು ಪ್ರಿಂಟ್ ಆಗ್ತೈತಿ. ಆ್ಯಡ್ ಪ್ಲಾಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದು ಸೇವ್ ಆಗ್ತೈತಿ. ನಿಮ್ದು ಏನಾರ ಮತ್ತು ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಇದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಮತ್ತು ಅಫಿಷಿಯಲ್ ಅಡ್ರೆಸ್ಸನ್ನು ಹಾಕಬೇಕಾಗ್ತೈತಿ. ಸೊ ನಾನೀಗ ಅದನ್ನ ಮೇಲನ್ನು ಹಾಕಿದೆನಲ್ಲ ಅದನ್ನ ನಾ ಸೇಮನ್ನ ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತೇನೆ ನಾ ಈಗ ಅಫಿಷಿಯಲ್ ಅಡ್ರೆಸ್ಗೆ. ಇಲ್ಲ ಇದಾದ್ಮ್ಯಾಗ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಹಾಕ್ಬೇಕೀಗ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮ್ಯಾಗಿಂದ ಮ್ಯಾಪ್ ಓಪನ್ ಆಗ್ತೈತಿ. ನಿಮ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಇರ್ತೈತೆ ನೋಡ್ರಿ, ಅದ್ರ ಮ್ಯಾಗ ನೀವು ಡಬಲ್ ಕ್ಲಿಕ್ ಮಾಡಬೇಕು ಆ ಎಕ್ಸಾಕ್ಟ್ ಲೊಕೇಶನ್ ಮೇಲೆ ಹೋಗಿ. ಸೊ ಅಲ್ಲಿ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅದು ಸೆಲೆಕ್ಟ್ ಮಾಡ್ಕೋತೈತಿ ಆಟೋಮೆಟಿಕಲಿ. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಕತ್ತೀನಿ. ಸೊ ನೋಡಿದ್ರೆ ಆಟೋಮೆಟಿಕ್ ಅದು ತೊಗೊತೈತಿ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್. ಇದ್ರ ಮೇಲೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಹಾಕಬೇಕು. ಆಮೇಲೆ ಡೇಟ್ ಆಫ್ ಕಮೆನ್ಸ್ಮೆಂಟ್ ಇದನ್ನ ಹಾಕಬೇಕು. ಓಕೆ, ಇದಾದ್ಮೇಲೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾಗತ್ತಿಲ್ಲ. ಬ್ಯಾಂಕ್ ನೇಮು, IFSC ಕೋಡು. ಇದಾದಮೇಲೆ ಅಕೌಂಟ್ ನಂಬರ್ ಹಾಕಬೇಕು. ಈಗ ನನ್ನ ಮೇಜರ್ ಆ್ಯಕ್ಟಿವಿಟಿ ಆಫ್ ಯೂನಿಟ್ ಏನೈತೆ ನೋಡಬೇಕು. ಮ್ಯಾನುಫ್ಯಾಕ್ಚರ್ ಇದ್ರೆ ಮ್ಯಾನುಫ್ಯಾಕ್ಚರ್, ಇಲ್ಲ ಸರ್ವಿಸ್ ಇದ್ರೆ ಸರ್ವಿಸ್ ಹಾಕ್ಬೋದು. ಆಮೇಲೆ ಅದ್ರ ಮೇಜರ್ ಆ್ಯಕ್ಟಿವಿಟಿ ಅಂಡರ್ ಸರ್ವಿಸ್ ಒಳಗೆ ಏನಾರ ಸರ್ವಿಸ್ ಇತ್ತಂದ್ರೆ ಅದ್ರ ಟ್ರೇಡಿಂಗ್ ಐತಿ ನಾನ್ ಟ್ರೇಡಿಂಗ್ ಐತೋ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಇದಾದಮೇಲೆ ಇಲ್ಲಿ ನೀವು NIC ಕೋಡ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಸೊ ನೀವು ಒಂದರಕ್ಕಿಂತ ಹೆಚ್ಚು ನೀವು ಅಂದ್ರೆ ನಿಮ್ದು ಎಷ್ಟು ಆ್ಯಕ್ಟಿವಿಟೀಸ್ ಇದಾವಲ್ಲ ಅವನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ 2-3 ನಿಮ್ಮ NIC ಕೋಡ್ ಇದ್ರೆ ಅದನ್ನ ಆ್ಯಡ್ ಮೋರ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ ಅದು ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈಗ ಆದ್ಮೇಲೆ ನಂಬರ್ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್ ಅಂತ ಕೇಳಾಕತ್ತೈತಿ, ಅದನ್ನು ಇಲ್ಲ ಹಾಕಬೇಕಾಗ್ತೈತಿ. ಸೊ ಈಗ ಮೇಲ್ ಎಷ್ಟಿದಾರ, ಫಿಮೇಲ್ ಎಷ್ಟಿದಾರ ವರ್ಕರ್ಸ್ ಅದನ್ನೆಲ್ಲ ಇಲ್ಲಿ ಡೀಟೇಲ್ಸ್ ಹಾಕಬೇಕಾಗ್ತೈತಿ. ಇದಾದ್ಮೇಲೆ ಇಲ್ಲಿ ನಿಮ್ದು ರಿಟರ್ನ್ ಡೌನ್ ವ್ಯಾಲ್ಯೂ ಹಾಕಬೇಕಾಗ್ತೈತಿ ಮಷೀನದು.
ಸೊ ನಿಮ್ಮ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟು ನಿಮ್ಗೆ ಸಿಗ್ತೈತಿ, ಅದನ್ನೆಲ್ಲ ಹಾಕಬೇಕು. ಆಮೇಲೆ ಇದನ್ನು 0 ಹಾಕಾಕತ್ತೈತೆ ಈಗ. ಸೊ ಆಮೇಲೆ ಇಲ್ಲೇ ನೀವು ಟರ್ನ್ ಓವರ್ ಹಾಕಬೇಕಾಗ್ತೈತಿ. ಸೊ ಹೊಸ ಬಿಸ್ನೆಸ್ ಇದ್ರೆ 0 ಬರ್ತೈತಿ, 0 ಹಾಕ್ರಿ. ಆಮೇಲೆ ಇವೇನೆಲ್ಲ ಆಪ್ಷನ್ಸ್ ಇದಲ್ಲ ಇವನ್ನೆಲ್ಲ ಎಸ್ ಅಂತ ಕ್ಲಿಕ್ ಮಾಡ್ಕೊಳಕತ್ತೀನಿ. ಸೊ ಇವಕ್ಕೆಲ್ಲ ಪೋರ್ಟಲ್ ಮೇಲೆ ರಿಜಿಸ್ಟರ್ ಆಗೋದೈತಿ. ಇದಾದಮೇಲೆ ಸಬ್ಮಿಟ್ ಆ್ಯಂಡ್ ಗೆಟ್ ಫೈನಲ್ OTP ಮೇಲೆ ಕ್ಲಿಕ್ ಮಾಡಬೇಕು. ಸೊ ಒಂದು OTP ಹೋಗ್ತೈತಿ ಮೊಬೈಲ್ ನಂಬರ್ಗೆ, ಅದು OTP ಇಲ್ಲಿ ಹಾಕಬೇಕು. ಇದಾದಮೇಲೆ ಕ್ಯಾಪ್ಚಾ ಕೋಡ್ ಹಾಕಬೇಕು. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದನ್ನ ಓಕೆ ಮಾಡಿರಿ. ಅದಾದಮೇಲೆ ನಿಮ್ಮದು ಉದ್ಯಮ ರಿಜಿಸ್ಟರ್ ನಂಬರ್ ಬರ್ತೈತಿ, ಇದನ್ನು ಕಾಪಿ ಮಾಡಿಟ್ಕೊರಿ. ಸೊ ಈಗ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋಕೆ ಅದು ಬೇಕಾಗ್ತೈತಿ, ಉದ್ಯಮ ನಂಬರ್. ಸೊ ಇಲ್ಲ ಪ್ರಿಂಟ್ ವೆರಿಫೈ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಉದ್ಯಮ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿರಿ. ಆಮೇಲೆ ಉದ್ಯಮ ನಂಬರ್ ಹಾಕಬೇಕು, ಕಾಪಿ ಮಾಡಿದ್ದ. ಅದಾದಮೇಲೆ ಅದು ಮೊಬೈಲ್ ನಂಬರ್ ಹಾಕಬೇಕು, ಅಪ್ಲಿಕೇಶನ್ ಯಾವ್ದು ಹಾಕಿದ್ರಲ್ಲ ಸೊ ಅದ ನಂಬರಲ್ಲಿ ನೀವು ಹಾಕಬೇಕು, ರಿಜಿಸ್ಟರ್ಡ್ ಇದ್ದಿದ್ದು. ಆಮೇಲೆ ವ್ಯಾಲಿಡೇಟ್ ಆ್ಯಂಡ್ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಒಂದು OTP ಹೋಗ್ತೈತಿ ಮೊಬೈಲ್ ನಂಬರ್, ಅದು OTP ಅಷ್ಟಿಲ್ಲ ಹಾಕಬೇಕು. ಅದಾದಮೇಲೆ ವ್ಯಾಲಿಡೇಟ್ OTP ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಓಪನ್ ಆಗ್ತೈತಿ. ಈಗ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಆಮೇಲೆ ಪ್ರಿಂಟ್ ವಿತ್ ಅನೆಕ್ಷರ್ ಅಂತಿದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ದು ಅನೆಕ್ಷರ್ಸ್ನು ಬರ್ತಾವೆ ಇದ್ರಾಗ, ನೀವೇನು NIC ಕೋಡ್ ಹಾಕಿದ್ರಲ್ಲ ಅದು ಇದ್ರಾಗ ಶೋ ಆಗ್ತದೆ ಸರ್ಟಿಫಿಕೇಟ್ ಒಳಗೆ. ಸೊ ವಿತ್ ಅನೆಕ್ಷರ್ನ ನೀವು ಸೇವ್ ಮಾಡ್ಕೋಬೇಕು ಪ್ರಿಂಟ್ ಮಾಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.